ಭಾರತೀಯ ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ ಕಂಪನಿಗಳು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿವೆ. ಇಸ್ರೇಲ್ ಆ ಶಸ್ತ್ರಾಸ್ತ್ರಗಳನ್ನ ಗಾಜಾದ ಮೇಲೆ ಬಳಸಿರೋದರಿಂದ ಗಾಜಾ ನರಮೇಧದಲ್ಲಿ ಭಾರತದ್ದು ಪಾತ್ರ ಇದೆ. ಭಾರತ ಕೂಡ ಗಾಜಾ ನರಮೇಧದ ಪಾಲುದಾರ. ಇಂಥದ್ದೊಂದು ವಿಚಿತ್ರವಾದ ವಾದವನ್ನ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರು ಅಂತ ಕರೆಸಿಕೊಳ್ಳುವವರು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಇದೇ ವಿಷಯವಾಗಿ ಮೇಡ್ ಇನ್ ಇಂಡಿಯಾ, ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಪೂರೈಕೆ ಅನ್ನುವಂತಹ ಹೆಸರಿನ ತನಿಖಾ ವರದಿಯೊಂದನ್ನು ಅವರು ಬಿಡುಗಡೆ ಮಾಡಿದ್ದಾರಂತೆ. ಆ ವರದಿಯನ್ನೇ ಮುಂದಿಟ್ಟುಕೊಂಡು ಭಾರತದೊಳಗೆ ಇರುವಂತಹ ಕೆಲವರು ಭಾರತದ ಶಸ್ತ್ರಾಸ್ತ್ರ ರಫ್ತು ವಹಿವಾಟಿನ ವಿರುದ್ಧ ಸಿಡಿದೆದ್ದಿದ್ದಾರಂತೆ. ಇವೆಲ್ಲವೂ ನಿಜ ಅನ್ನೋದಾದ್ರೆ ಒಂದಂತೂ ಸ್ಪಷ್ಟ, ಒಂದೋ ಅವರೆಲ್ಲರೂ ಭಾರತದ ವಿರುದ್ಧದ ಅಂತಾರಾಷ್ಟ್ರೀಯ ಷಡ್ಯಂತ್ರದ ಭಾಗವಾಗಿದ್ದಾರೆ, ಅಥವಾ ಅವರೆಲ್ಲರೂ ಅನಕ್ಷರಸ್ಥರು. ಎರಡರಲ್ಲಿ ಒಂದಾಗಿರಬೇಕು. ಭಾರತದ ಕಂಪನಿಗಳಿಗೆ ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳು ರಫ್ತಾಗ್ತಾ ಇವೆ, ಆದ್ದರಿಂದ ಗಾಜಾದಲ್ಲಿ ಇಸ್ರೇಲ್ ಸೇನೆ ನಡೆಸಿದ ದಾಳಿಗೆ ಭಾರತವೇ ಹೊಣೆ ಅನ್ನುವ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರ ವಾದ ಬಾಲಿಶತನದ ಪರಮಾವಧಿ ಅನ್ನೋದಕ್ಕೆ ಅಥವಾ ಅದೊಂದು ಭಾರತ ವಿರೋಧಿ ಷಡ್ಯಂತ್ರ ಅನ್ನೋದಕ್ಕೆ ವಿಶೇಷ ಪರಿಣಿತಿ ಏನು ಬೇಕಾಗಿರೋದು. ಭಾರತದ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರ ಪ್ರಾರಂಭ ಆಗುವುದಕ್ಕೆ ಕಾರಣ ಏನು ಗೊತ್ತಾ? 60-70 ವರ್ಷಗಳ ಕಾಲ ಪ್ರಮುಖ ಶಸ್ತ್ರಾಸ್ತ್ರ ಆಮದು ರಾಷ್ಟ್ರವಾಗಿದ್ದ ನಮ್ಮ ದೇಶ ಕಳೆದ ಒಂದೇ ಒಂದು ದಶಕದಲ್ಲಿ, ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಜಗತ್ತಿನ ಪ್ರಮುಖ ಶಸ್ತ್ರಾಸ್ತ್ರ ರಫ್ತು ದೇಶವಾಗಿ ಬೆಳೆದದ್ದು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತದಲ್ಲಿ ಅನೇಕ ಶಸ್ತ್ರಾಸ್ತ್ರ ಉತ್ಪಾದಕ ವಿದೇಶಿ ಕಂಪನಿಗಳ ಜೊತೆಗೆ ಜಂಟಿ ಉದ್ಯಮಗಳು ಪ್ರಾರಂಭವಾಗಿರೋದು. ಒಂದು ಸರಳವಾದ ಲೆಕ್ಕ ಕೊಡುವುದಾದ್ರೆ 2013-14 ಹಣಕಾಸು ವರ್ಷದಲ್ಲಿ ಭಾರತದಿಂದ ರಫ್ತಾಗಿದ್ದ ಶಸ್ತ್ರಾಸ್ತ್ರಗಳ ಮೊತ್ತ ಕೇವಲ 686 ಕೋಟಿ. 2025-26 ಹಣಕಾಸು ವರ್ಷದಲ್ಲಿ ನಮ್ಮ ದೇಶ ರಫ್ತು ಮಾಡಿರುವ ಶಸ್ತ್ರಾಸ್ತ್ರಗಳ ಒಟ್ಟು ಮೊತ್ತ ಎಷ್ಟು ಗೊತ್ತಾ? 38,424 ಕೋಟಿ. ಅಂದರೆ ಭಾರತ ಮಾಡ್ತಾ ಇರುವಂತಹ ಶಸ್ತ್ರಾಸ್ತ್ರ ರಫ್ತು ಮನಮೋಹನ್ ಸಿಂಗ್ ಅವರ ಆಡಳಿತದ ಕೊನೆಯ ವರ್ಷದಲ್ಲಿ ಎಷ್ಟಿತ್ತೋ ಅದರ ಒಟ್ಟು ಪ್ರಮಾಣದ 55 ಪಟ್ಟು ಏರಿಕೆಯಾಗಿದೆ. ವಿದೇಶಿ ಮಾಧ್ಯಮಗಳು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕಿನ ಹೆಸರಿನಲ್ಲಿ ತಮ್ಮ ಹೊಟ್ಟೆಪಾಡು ಕಂಡುಕೊಂಡಿರುವಂತಹ ಮಾನವ ಹಕ್ಕು ಕಾರ್ಯಕರ್ತರು ಮತ್ತು ಭಾರತದೊಳಗೆ ಇರುವಂತಹ ಭಾರತ ವಿರೋಧಿಗಳಿಗೆ ಉರಿದುಕೊಳ್ಳೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಭಾರತದ ಶಸ್ತ್ರಾಸ್ತ್ರ ರಫ್ತಿಗೆ ಸಂಬಂಧಿಸಿದ ಒಂದು ವಿಶೇಷ ಮಾಹಿತಿ ಇಲ್ಲಿದೆ ನೋಡಿ. ಮಾನವ ಹಕ್ಕಿನವರು ಹೇಳ್ತಾ ಇರುವ ಹಾಗೆ ನಮ್ಮ ದೇಶ ಕೇವಲ ಇಸ್ರೇಲ್ಗೆ ಮಾತ್ರ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡ್ತಾ ಇಲ್ಲ, ಅಮೆರಿಕಕ್ಕೂ ರಫ್ತು ಮಾಡ್ತಾ ಇದೆ, ಫಿಲಿಪೈನ್ಸ್ಗೂ ರಫ್ತು ಮಾಡ್ತಾ ಇದೆ, ಜಗತ್ತಿನ ಮೊದಲ ಅಧಿಕೃತ ಕ್ರಿಶ್ಚಿಯನ್ ರಾಷ್ಟ್ರವಾದ ಅರ್ಮೇನಿಯಾ ದೇಶಕ್ಕೂ ರಫ್ತು ಮಾಡ್ತಾ ಇದೆ. ಜರ್ಮನಿ, ಇಟಲಿ, ಬೆಲ್ಜಿಯಂ ಮುಂತಾದ ದೇಶಗಳಿಗೂ ಕೂಡ ನಮ್ಮಿಂದ ಶಸ್ತ್ರಾಸ್ತ್ರಗಳು ಹೋಗ್ತಾ ಇದ್ದಾವೆ. ಶ್ರೀಲಂಕಾ, ನೇಪಾಳ, ಭೂತಾನ್ ನಂತಹ ಅಕ್ಕಪಕ್ಕದ ದೇಶಗಳಿಗೂ ಕೂಡ ಭಾರತವೇ ಬೇಕು. ಇನ್ನು ವಿಶೇಷ ಏನು ಗೊತ್ತಾ? ಮಧ್ಯಪ್ರಾಚ್ಯ ರಾಷ್ಟ್ರಗಳಾದಂತಹ ಒಮನ್, ಸೌದಿ ಅರೇಬಿಯಾ ಸೇರಿದ ಹಾಗೆ ಮುಸ್ಲಿಂ ರಾಷ್ಟ್ರಗಳಿಗೂ ಕೂಡ ಇದೇ ಭಾರತದಿಂದಲೇ ಶಸ್ತ್ರಾಸ್ತ್ರ ಪೂರೈಕೆ ಆಗುತ್ತೆ. ಹಾಗಾದ್ರೆ ಮುಸ್ಲಿಂ ರಾಷ್ಟ್ರ ಒಮನ್ ದೇಶದಿಂದ ತರಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನ ಯಾರ ವಿರುದ್ಧ ಬಳಸಿಕೊಳ್ತಾ ಇದೆ? ಸೌದಿ ಅರೇಬಿಯಾ ಭಾರತದಿಂದ ತರಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಮತ್ತು ಮದ್ದುಗುಂಡುಗಳನ್ನು ಯಾರ ವಿರುದ್ಧ ಬಳಸ್ತಾ ಇದೆ? ಇದನ್ನೆಲ್ಲ ಮಾನವ ಹಕ್ಕಿನವರು ಕೂಡ ಕೇಳೋದಿಲ್ಲ, ಅಮ್ನೆಸ್ಟಿ ಅವರು ಕೂಡ ಕೇಳೋದಿಲ್ಲ, ಭಾರತದ ಪ್ರಗತಿಪರರೂ ಕೇಳೋದಿಲ್ಲ. ಯಾಕೆ ಅನ್ನೋದನ್ನ ಮತ್ತೆ ಮತ್ತೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಕಳೆದ ವಾರವಷ್ಟೇ ಯಾರೋ ಕಿಡಿಗೇಡಿಗಳು ಬೀರ್ ಬಾಟಲ್ನಲ್ಲಿ ಪೆಟ್ರೋಲ್ ತುಂಬಿ ಅದನ್ನು ಪೆಟ್ರೋಲ್ ಬಾಂಬ್ ಆಗಿ ಪರಿವರ್ತಿಸಿ ಪಂಜಾಬಿನ ಬಿಜೆಪಿ ಕಚೇರಿಯ ಮೇಲೆ ಎಸೆದ ಘಟನೆ ವರದಿಯಾಗಿದೆ. ನಿಮ್ಮ ಪ್ರಕಾರ ಅಪರಾಧಿ ಯಾರು? ಪೆಟ್ರೋಲ್ ಬಾಂಬ್ ಎಸೆದಂಥ ಕಿಡಿಗೇಡಿಗಳ, ಅಥವಾ ಪೆಟ್ರೋಲ್ ಉತ್ಪಾದನೆ ಮಾಡಿದಂಥ ದೇಶವ, ಅಥವಾ ಆ ಬೀರ್ ಬಾಟಲ್ನ ಕಂಪನಿಯ? ಆದರೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕು ಹೋರಾಟಗಾರರು ಮತ್ತು ಭಾರತದ ಪ್ರಗತಿಪರರ ಪ್ರಕಾರ ಆ ಬಾಟಲಿಯಲ್ಲಿ ತುಂಬಲು ಭಾರತಕ್ಕೆ ಪೆಟ್ರೋಲ್ ರಫ್ತು ಮಾಡಿದ ಇರಾನ್ ದೇಶವೇ ಅದಕ್ಕೆ ಕಾರಣ. ಇದಕ್ಕಾಗಿ ಇರಾನ್ನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಅಧಿಕಾರ ಬಿಟ್ಟು ಕೆಳಗಿಳಿಬೇಕು. ಎಂತ ತಮಾಷೆ ಅಲ್ವಾ?